ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಒಂದು ಆರ್ಡರ್ ಬಂದಿದೆ. ಆರ್ಡರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಎಷ್ಟೆಷ್ಟು ದೂರ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ದೀರಾ ಅನ್ನೋದು ಫಸ್ಟ್ ತಿಳಿಸ್ಬಿಡಿ, ಇದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಏನಕ್ಕೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಐಡಿಯಾ ಬರುತ್ತೆ, ಯಾರು ಎಷ್ಟೆಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಜಾಸ್ತಿ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗಿರೋ ಅನ್ನೋದು ಗೊತ್ತಾಗುತ್ತೆ. ನಾನು ಇವತ್ತು ಮಾಡ್ತಾ ಇರೋ ಆರ್ಡರ್ ಝೊಮ್ಯಾಟೋದಲ್ಲಿ ಇಷ್ಟು ಡಿಸ್ಟೆನ್ಸ್ ನಾನು ಯಾವತ್ತೂ ಹೋಗೇ ಇರಲಿಲ್ಲ. ಫಸ್ಟ್ ಟೈಮ್ ಇಷ್ಟು ಡಿಸ್ಟೆನ್ಸ್ ಹೋಗ್ತಾ ಇರೋ ಝೊಮ್ಯಾಟೋದಲ್ಲಿ. ಈ ಆರ್ಡರ್ ಬರ್ತಿದಂಗೆ ಶಾಕ್ ಆದ, ಇದೇನಪ್ಪ 231 ರೂಪಾಯಿ ತೋರಿಸ್ತಾ ಇದ್ದಾನೆ ಆರ್ಡರ್ಗೆ ಅಂತ ನೋಡ್ತಿದ್ದಂಗೆ ಡ್ರಾಪ್ ಡಿಸ್ಟೆನ್ಸ್ ನೋಡಿದ್ರೆ ಡ್ರಾಪ್ ಡಿಸ್ಟೆನ್ಸ್ ಬಂದು 21 ಕಿಲೋಮೀಟರ್ಸ್ ಇದೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದು. ನೋಡಿ ರೆಸ್ಟೋರೆಂಟ್ ಅಲ್ಲೂ ಕೂಡ ಇವಾಗ ಆಲ್ರೆಡಿ ರೀಚ್ ಕೊಟ್ಟಿದ್ದಾರೆ. ಈಗ ಹೋಗಿ ರೆಸ್ಟೋರೆಂಟ್ ಹತ್ರ ಪಿಕಪ್ ಮಾಡ್ಕೊಂಡು 21 ಕಿಲೋಮೀಟರ್ ಎಲ್ಲಿಗೆ ಯಾವ ಸೈಡ್ಗೆ ಹಾಕಿದಾನೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ ಬನ್ನಿ, ಆರ್ಡರ್ ಪಿಕ್ ಮಾಡ್ತಿದಂಗೆ ಗೊತ್ತಾಗುತ್ತಲ್ಲ. ಹೋಗಿ ರೆಸ್ಟೋರೆಂಟ್ ಹತ್ರ ರೀಚ್ ಕೊಡ್ತಿದಂಗೆ ಗೊತ್ತಾಗುತ್ತೆ ಎಲ್ಲಿಗೆ ಹಾಕಿದಾನೆ ಡ್ರಾಪ್ ಅಂತ, ಯಾವ ಸೈಡಿಗೆ ಹಾಕಿದಾನೆ ಅನ್ನೋದೇ ಒಂದು ಡೌಟ್ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಇನ್ಸೆಂಟಿವ್ ಬೇರೆ ಕಂಪ್ಲೀಟ್ ಮಾಡಬೇಕು. ಹೋಗಿ 21 ಕಿಲೋಮೀಟರ್ ಕೊಟ್ಟು ಬರೋ ಅಷ್ಟೊತ್ತು ಎಷ್ಟೊತ್ತಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ ಬನ್ನಿ. ಅಂದ್ರೆ ಇವಾಗ ಏನಾದ್ರು ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಇನ್ನೂ 2 ಆರ್ಡರ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಪರವಾಗಿಲ್ಲ, ಪಿಕ್ ಮಾಡೇ ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಝೊಮ್ಯಾಟೋದು ಕೂಡ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾವತ್ತೂ ಕೂಡ ನಾನು ಮಾಡಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ಕಿಲೋಮೀಟರ್ ಮಾಡಿದೆ ಅಷ್ಟೇ. ಬಟ್ 21 ಕಿಲೋಮೀಟರ್ ನಾನು ಝೊಮ್ಯಾಟೊ ಲೈಫಲ್ಲೇ ಮಾಡಿಲ್ಲ, ಇಷ್ಟು ದಿನ ಮಾಡಿನಲ್ಲ ಅದ್ರಲ್ಲಿ ಮಾಡಿಲ್ಲ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಫಸ್ಟ್ ಆಗಿ ರೆಸ್ಟೋರೆಂಟ್ ಹತ್ರ ರೀಚ್ ಆಗ್ತಿದ್ದಂಗೆ ರೀಚ್ ಕೊಡ್ತೀನಿ. ಆಮೇಲೆ ನೋಡೋಣ ಎಲ್ಲಿಗೆ ಹಾಕಿದ್ ನಾನು ಡ್ರಾಪ್ ಅಂತ. ನೋಡಿ ಪಿಕಪ್ ಹತ್ರ ಬಂದೆ, ಇಲ್ಲೇ ಪಿಕಪ್ ಇರೋದು. ಯಾವ್ದಪ್ಪ ಇದು ರೆಸ್ಟೋರೆಂಟ್ ನೋಡ್ಕೊಂಡಿಲ್ಲ ನಾನು. ಫ್ಯಾಬಲ್ ಚಾಕ್ಲೇಟ್ಸಾ? ಕೌಂಟರ್ ನಂಬರ್ 2 ಅಂತೆ. ಬನ್ನಿ ಹೋಗಿ ರೀಚ್ ಕೊಡ್ತೀನಿ. ರೀಚ್ ಕೊಟ್ಬಿಟ್ಟು ಹೋಗಿ ಪಿಕಪ್ ಮಾಡ್ಕೊಬೋಣ. ಕಸ್ಟಮರ್ ಲೊಕೇಶನ್ ಇವಾಗಲೇ ನೋಡೋದು ಬೇಡ, ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬಂದ ಆಮೇಲೆ ನೋಡೋಣ. ಕೌಂಟರ್ ನಂಬರ್ 2 ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಅಂತ ಅನ್ಸುತ್ತೆ. ಕೌಂಟರ್ ನಂಬರ್ 2 ಇದೇನೆ. ಇಷ್ಟೇಯಾ? ಇದೊಂದೇನಾ? ಓ ಮ್ಯಾನ್, ನೋಡಿ ಇದು ಒಂದೇ. ಪಿಕಪ್ ಆರ್ಡರ್ ಕಂಪ್ಲೀಟೆಡ್. ಇದು ಇಷ್ಟೇ ಎಷ್ಟು ಚಾಕ್ಲೇಟ್ನ? ಅಪ್ಪ ಎಷ್ಟು ದೂರ ಬುಕ್ ಮಾಡಿದ್ದಾರೆ ಗುರು. ಬನಶಂಕರಿ ಹತ್ರ ಬುಕ್ ಮಾಡಿದಾರಲ್ಲ ಬೈ. ನೋಡಿ ಓಪನ್ ಮಾಡಿದೆ, 21 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಟೋಟಲ್ ಆಗಿ 45 ಮಿನಿಟ್ಸ್ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನಾನೇನೋ ಯಾವುದೋ ದೊಡ್ಡದು ಮಾಡಿರ್ತಾರೆ ಅಂದ್ಕೊಂಡೆ. ಪಾರ್ಸಲ್ ನೋಡಿ ಎಷ್ಟೆಷ್ಟಿದೆ, ಚಿಕ್ಕದು ಯಾವುದೋ ಚಾಕ್ಲೇಟ್ ಅಂತ ಅನ್ಸುತ್ತೆ ನೋಡಿ. ಗ್ರೇಟ್ ಗುರು, ಇದೊಂದು ಚಾಕ್ಲೇಟ್ನ ಅಷ್ಟು ದೂರ ಬುಕ್ ಮಾಡಿದ್ದಾರೆ ಅಂತ ಅಂದರೆ. ಬಿಲ್ಲು ಇಲ್ಲ, ಎಷ್ಟಿದೆ ಅಂತ ನೋಡೋಣ ಅಂತಂದರೆ ಫಸ್ಟು ಝೊಮ್ಯಾಟೋಲಿ ಬಿಲ್ ತೋರಿಸೋರು, ಈಗಲೂ ಬಿಲ್ ತೋರಿಸ್ತಾರ ನೋಡ್ತೀನಿ ತಡೀರಿ. ಸಿ ಬಿಲ್ ತೋರಿಸ್ತಾ ಇಲ್ಲ ಸ್ನೇಹಿತರೆ. ಬಿಲ್ ತೋರ್ಸಂಗಿದ್ರೆ ಕರೆಕ್ಟಾಗಿರೋದು ಎಷ್ಟು ಅಮೌಂಟ್ ಅಂತ ಗೊತ್ತಾಗೋದು. ಡೆಲಿವರಿ ಎಷ್ಟು ಚಾರ್ಜ್ ಮಾಡಿದಾರೆ ಏನೋ ಡೆಲಿವರಿಗೆ. ಇದೇನು ಗುರು ಕಿತ್ತೆ ಹೋಯ್ತು? ಸುಮ್ಮನೆ ಸಿಕ್ಸೋದು ಅಷ್ಟೇ ಇದು. ನೋಡಿ ಇದು ಸುಮ್ಮನೆ ಅಷ್ಟೇ. ಇದೇನೋ ನಾನು ಆಟಾಡ್ಕೊಂಡು ಇಟ್ಕೊಂಡು ಹೊಂಟೋಗಿದ್ರೆ ಕಿತ್ಕೊ ಬಿದ್ದೋಗೋದು ಅಷ್ಟೇ. ದಾರ ಸುಮ್ಮನೆ ಶೋಕಿಗೆ ಅಷ್ಟೇ ಗುರು ಇದು. ಬನ್ನಿ ಹೋಗೋಣ. ಹೋಗಿ ಕೊಟ್ಬಿಟ್ಟು ಬೇಗ ಬರಬೇಕು. ಹೋಗಿ 45 ಮಿನಿಟ್ಸ್, ಬರೋಕೆ 45 ಮಿನಿಟ್ಸ್ ಅಂದರೆ 1.5 ಗಂಟೆ ಆಗೋಗುತ್ತೆ. ಟೈಮ್ ಎಷ್ಟು? 9:15 ಆಗೋಗುತ್ತೆ. ಅದಾದ್ಮೇಲೆ ಮತ್ತೆ ಬಂದು ನಾನು 2 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟ್.
ಅಲ್ಲೇ ಏನಾದ್ರು ಯಾರೋ ಒಂದು 2 ಆರ್ಡರ್ ಕೊಟ್ಟರೆ ರಿಟರ್ನ್ ಆರ್ಡ್ರು ಆರಾಮಾಗಿ ನಂದು ಇನ್ಸೆಂಟಿವ್ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಟ್ರಾಫಿಕ್ ಏನಿದೆಯೋ ಏನೋ ರೆಡ್ ಕಲರ್ ಬೇರೆ ತೋರಿಸ್ತಾ ಇದೆ. ಬನ್ನಿ ಆದಷ್ಟು ಬೇಗ ಹೋಗಿ ಕೊಟ್ಬರೋಣ. ಅಲ್ಲಿಂದ ರಿಟರ್ನ್ ಆರ್ಡರ್ ಬಂದ್ರೆ ಸಾಕು. ಆ ಕಡೆಯಿಂದ ಒಂದು 2 ಆರ್ಡರ್ ಬಂದ್ಬಿಟ್ರೆ ನಂದು ಹೆಂಗೋ ಟಾರ್ಗೆಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ನಂಗೆ ಮನೆಗೆ ಹೊರಟೋಗ್ಬಿಡ್ಬೋದು ನಾನು. ನೋಡೋಣ ಬನ್ನಿ ರಿಟರ್ನ್ ಆರ್ಡರ್ ಕೊಡ್ತಾನೋ ಇಲ್ಲ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 21 ಕಿಲೋಮೀಟರ್ ನಾವೇನಾದ್ರು ಆರ್ಡರ್ ತಗೊಂಡು ಹೋಗ್ತಾ ಇದೀವಿ ಅಂತ ಅಂದ್ರೆ ಝೊಮ್ಯಾಟೋದಲ್ಲಿ ಆ ಕಡೆಯಿಂದ ರಿಟರ್ನ್ ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು ತಿಳ್ಕೊಂಡಂಗೂ ಕೂಡ ಆಗುತ್ತೆ. ಅಲ್ಲಿಂದ ಏನಾದ್ರು ಖಾಲಿನೇ ಬರ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಡಿ ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ತತ್ರ ಬಂದಿವಿ. ಇನ್ನು 600 ಮೀಟರ್ ಇದೆ. ಬಟ್ ಲಾಂಗ್ ಅಲ್ವಾ, ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಆಗೋಯ್ತು. ಅಲ್ಲಾಂದ್ರೆ ಚಿಕ್ಕ ಆರ್ಡರ್ಗಳು ಇಳಿತಾ ಇರ್ತೀವಿ, ಎತ್ತುತ್ತಾ ಇರ್ತೀವಿ, ಏನ್ ಅನ್ಸಲ್ಲ. ಅಂದ್ರೆ ಓಡಾಡ್ತಾ ಇರ್ತೀವಲ್ಲ ಅದರಿಂದ ಏನ್ ಅನ್ಸಲ್ಲ. ಬಟ್ ಒಂದೇ ಸಮ ಗಾಡಿ ಓಡಿಸ್ಕೊಳ್ಬೇಕಲ್ಲ, ಅದರಿಂದ ಸ್ವಲ್ಪ ಲೈಟ್ ಆಗಿ ಜಾಸ್ತಿ ಸ್ವಲ್ಪ ಬ್ಯಾಕ್ ಪೈನ್ ಆಗ್ತಾ ಇದೆ. ನೋಡೋಣ ಬನ್ನಿ ಒಂದು ಡ್ರಾಪ್ ಮಾಡ್ಬಿಡೋಣ. ಡ್ರಾಪ್ ಮಾಡಾದ್ಮೇಲೆ ನಾನು ಆರ್ಡರ್ ಕೊಡ್ತಾನೆ ಇಲ್ಲ ಅನ್ನೋದು ಒಂದೇ ಡೌಟ್ ನನಗಿರೋದು. ಇನ್ನೇನೋ ಡೌಟ್ ಇಲ್ಲ, ಅಮೌಂಟ್ ಎಲ್ಲ ಕರೆಕ್ಟಾಗಿ ಕೊಡ್ತಾನೆ. ಬಟ್ ರಿಟರ್ನ್ ಆರ್ಡರ್ ಬರುತ್ತಾ ಬರಲ್ಲ ಅನ್ನೋದು ಒಂದೇ ಡೌಟ್ ಅಲ್ಲಿ ಇದೆ. ಇನ್ನು 350 ಮೀಟರ್ ಇದೆ. ಟ್ರಾಫಿಕ್ ಏನು ಅಷ್ಟಾಗಿದ್ದಿಲ್ಲ, ಒಂದು 2 ಹತ್ರ ಇತ್ತು ಅಷ್ಟೇ. ಅದು ಬಿಟ್ರೆ ಆರಾಮಾಗಿ 40 ಸ್ಪೀಡಲ್ಲೇ ಬಂದೆ. ಇದು ಒಂದು 2 ಹತ್ರ ಅಷ್ಟೇ ಟ್ರಾಫಿಕ್ ಇದ್ದಿದೆ, ಏನು ಅಷ್ಟಾಗಿ ಏನು ಟ್ರಾಫಿಕ್ ಇಲ್ಲ. ಟ್ರಾಫಿಕ್ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಟೈಮ್ ಎಷ್ಟು ಇವಾಗ? ಆಲ್ಮೋಸ್ಟ್ 8 ಗಂಟೆ, ಇನ್ನೆರಡು ನಿಮಿಷ ಐತೆ. 8 ಗಂಟೆ ಆಯಿತು. ಇವಾಗ ಏನಾರು ಏನಾರು ವಾಪಸ್ ಕೊಡಲಿಲ್ಲ ಅಂತಂದರೆ ತಿರ್ಗಾ ನನಗೆ ಹೋಗಕ್ಕೆ 1 ಅವರ್ ಬೇಕೇ ಬೇಕು. ಒಂದು 45 ಮಿನಿಟ್ಸ್ ಆದರೂ ಬೇಕೇ ಬೇಕು. 45 ಮಿನಿಟ್ಸ್ ಅಲ್ಲೇ ಆಗೋಗ್ಬಿಡುತ್ತೆ ತಿರ್ಗಿ ವಾಪಸ್ ಹೋಗೋ ಅಷ್ಟೊತ್ತಿಗೆ. ಅಂದರೆ ಅದು ವೆಯ್ಟ್ ಬೇರೆ ಮಾಡ್ಬೇಕಲ್ಲ, 1 ಅವರ್ ಎಷ್ಟೋ ಹೋಗುತ್ತೆ ಅಂತಲೇ ಅನ್ಕೊಬೇಕು. ಈಗ ಏನಾರು ಆರ್ಡರ್ ಬರಲಿಲ್ಲ ಅಂದರೆ 1 ಅವರ್ ಅಂತ ಪಕ್ಕ ಹೋಗುತ್ತೆ. ಬಂದೆ ಫೈನಲಿ ಕಸ್ಟಮರ್ ಲೊಕೇಶನ್ ಹತ್ರ. 80 ಮೀಟ್ರ್ ಐತೆ. ಯಾರಿಗೂ ಇಷ್ಟು ದೂರ ಬುಕ್ ಮಾಡಿರೋದು? ಇದೇನಾ? ಅಲ್ಲ, 1 ಮಂತ್ ಹಾಕಿದ್ದಾರೆ. ಆನ್ಲೈನ್ ಪೇಮೆಂಟ್ ಆಗಿದೆ ಸ್ನೇಹಿತರೆ. ಹೆಂಗೋ ಕ್ಯಾಶ್ ಆನ್ ಡೆಲಿವರಿ ಆಗಿಲ್ಲ. ನೋಡಿ ಒಂದೇ ಒಂದು ಮಿಲ್ಕಿ ಚಾಕ್ಲೇಟ್ ಬಾರು ವಿತ್ ವಿಸಿಬಲ್ ನಟ್ಸ್ ಆ್ಯಂಡ್ ಬೇರೆ. ಹಾಂ ಸರಿ ಸರ್, ಬನ್ನಿ. ಹಾಂ ಸರ್, ಕಾಣಿಸ್ತು. ಈಗ ನೀವು ಪಾಸ್ ಆದ್ರಲ್ಲ ಅದೇನಾ? ಅಲ್ಲ, ನೀವು ಮುಂದೆ ಇಟ್ಟದ್ರಿ. ಹಾಂ ಗೊತ್ತಾಯ್ತು. ಎಷ್ಟು ಸರ್ ಪ್ರೈಸ್ ಇದು ಚಾಕ್ಲೇಟು? ಹೌದಾ? 21 ಕಿಲೋಮೀಟರ್ಸ್ ಇತ್ತಲ್ಲ ಅದಕ್ಕೋಸ್ಕರ. ಹಾಂ, ಥ್ಯಾಂಕ್ ಯು ಸರ್. ನೋಡಿ 600 700 ಇತ್ತು ಅಂತ ಚಾಕ್ಲೇಟ್ ಪ್ರೈಸು. ಈಗ ಆರ್ಡರ್ ಡೆಲಿವರ್ ಕೊಡ್ತೀನಿ. ರಿಟರ್ನ್ ಆರ್ಡ್ರ್ ಕೊಟ್ಬಿಡಪ್ಪ ಇಲ್ಲಿಂದ ಸಾಕು. ಅಮೌಂಟ್ ಎಷ್ಟು ಕೊಟ್ಟ ಅಂತ ತೋರಿಸ್ತೀನಿ ತಡೀರಿ. ನೋಡಿ 237 ರುಪೀಸ್ ಕೊಟ್ಟಿದ್ದಾರೆ. ಒಳ್ಳೆ ಆರ್ಡರೇ. ಬಟ್ ಟೈಮ್ ನೋಡಿ 69 ಮಿನಿಟ್ಸ್ ತೊಗೊಂಡಿದ್ದೀನಿ ಆರ್ಡರ್ನ ಕಂಪ್ಲೀಟ್ ಮಾಡೋಕ್ಕೆ. ಗೆಟ್ ನೆಕ್ಸ್ಟ್ ಆರ್ಡರ್. ನೋಡಿ 2.5 ಕಿಲೋಮೀಟರ್ಸಲ್ಲಿ ಮೇಘನಾ ಫುಡ್ಸ್ ತೋರಿಸ್ತಾ ಇದೆ. ಅಲ್ಲಿಗೆ ಹೋಗೋಣ, ಅಲ್ಲಿಂದ ಏನಾರು ಆರ್ಡರ್ ಬರುತ್ತಾ ಟ್ರೈ ಮಾಡೋಣ. ನನಗೆ ಅದೊಂದೇ ಡೌಟ್ ಇರೋದು, ಆರ್ಡರ್ ವಾಪಸ್ ಬಂದರೆ ಸಾಕು. ಒಂದು 5-6 ಕಿಲೋಮೀಟ್ರ್ ಬಂದರೆ ಸಾಕು, ಅಲ್ಲಿಂದ ಅಲ್ಲಿಗೆ ಹೆಂಗೋ ಹೊರಟೋಗ್ಬಿಡ್ತೀನಿ. ಆಮೇಲೆ ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ಬಿಟ್ಟು ನಾನು ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ನೋಡೋಣ ಬನ್ನಿ. ಅದು ಐ ಆರ್ಡರ್ ಇದೆ, ಇಲ್ಲಿ ತೋರಿಸ್ತಾನೆ, ಅಲ್ಲಿಗೆ ಹೋಗ್ತೀನಿ. ಒಂದು 2.7 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸ್ನೇಹಿತರೆ ನೋಡಿ ಆರ್ಡರ್ ಕೊಟ್ಟೇ ಬಿಟ್ಟ. ಮೇಘನಾ ಫುಡ್ಸಿಂದ ಅಕ್ಸೆಪ್ಟ್ ಮಾಡ್ತೀನಿ. 100 ರುಪೀಸ್ ಆರ್ಡರ್ ಕೊಟ್ಟಿದ್ದಾನೆ. ಬನ್ನಿ, ಹೆಂಗೋ ಆರ್ಡ್ರ್ ಬಂತಲ್ಲ ಸಾಕು. ಇನ್ನೊಂದು ಆರ್ಡ್ರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಷ್ಟೇ. ಇದು ಯಾವುದೋ ಕ್ಯಾಶ್ ಆನ್ ಡೆಲಿವರಿ ಬಂದುಬಿಟ್ಟಿದೆ. ಛೇ, ಎಷ್ಟು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಬಂದೈತೋ ಏನಪ್ಪ. ನೋಡೋಣ ಬನ್ನಿ, ಇದೊಂದು ಡ್ರಾಪ್ ಮಾಡಿಬಿಟ್ಟು. ನೋಡಿ ಇವಾಗ ಮೇಘನಾ ಫುಡ್ಸಿಂದ ಪಿಕಪ್ ಮಾಡಿ ಮೇಘನಾ ಫುಡ್ಸಿಂದೂ ಕೂಡ ನಾನು ಆರ್ಡರ್ನ ಡ್ರಾಪ್ ಮಾಡ್ತೀನಿ.
ಮೇಘನಾ ಫುಡ್ಸಿಂದ ಎಷ್ಟಪ್ಪ ಕಿಲೋಮೀಟ್ರ್ ಇತ್ತು ಅಂತಂದರೆ 7 ಕಿಲೋಮೀಟ್ರ್ ಇತ್ತು ಡ್ರಾಪು. ಅಲ್ಲಿಗೆ ಹೋಗಿ 7 ಕಿಲೋಮೀಟ್ರ್ ಡ್ರಾಪ್ ಮಾಡ್ತೀನಿ. ಅದಾದಮೇಲಿಂದ ತಿರ್ಗಾ ಅವನು ಮಲ್ಟಿ ಆರ್ಡರ್ ಕೊಡ್ತಾನೆ. ಝೊಮ್ಯಾಟೋದಲ್ಲಿ ಹೆಂಗೋ ಮಲ್ಟಿ ಆರ್ಡರ್ ಬರುತ್ತೆ. ಆ ಮಲ್ಟಿ ಆರ್ಡರ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನನಗೆ ಝೋನ್ ಒಳಗಡೆ ತೊಗೊಂಬಂದು ಬಿಡ್ತಾನೆ. ಝೋನ್ ಒಳಗಡೆ ಯಾವ ಥರ ತೊಗೊಂಬಂದು ಬಿಡ್ತಾನೆ ಅಂತ ಅಂದರೆ, ಈಗ 7 ಕಿಲೋಮೀಟ್ರ್ ಬಂದ ಮೇಘನಾ ಫುಡ್ಸಿಂದ, ಅದಾದಮೇಲಿಂದ ಪಿಕಪ್ 2 ಕಿಲೋಮೀಟ್ರು, ಇನ್ನೊಂದು ಪಿಕಪ್ 3 ಕಿಲೋಮೀಟ್ರ್, ಟೋಟಲ್ ಆಗಿ ಪಿಕಪ್ 5 ಕಿಲೋಮೀಟ್ರ್ ಹೇಳ್ದ. ಆ ಕಡೆಯಿಂದ ತಿರ್ಗಾ ಡ್ರಾಪ್ 7 ಕಿಲೋಮೀಟರ್ ಮಾಡಿ ಸೀದಾ ತೊಗೊಂಬಂದು ನನಗೆ ಝೋನ್ ಒಳಗಡೆ ಬಿಟ್ಟ. ನನಗಂತೂ ಸಖತ್ತಾಗಿತ್ತು. ಇವಾಗ ಹೋಗಿದ್ದು ಅಷ್ಟೇ 21 ಕಿಲೋಮೀಟ್ರ್ ಹೋಗಿದ್ದು ಅಮೌಂಟ್ ಬಂತು. ತಿರ್ಗಾ ಆ ಕಡೆಯಿಂದ ವಾಪಸ್ಸು ಕರ್ಕೊಬಂದಲ್ಲ ರಿಟರ್ನ್ ಝೋನ್ ಒಳಗಡೆ. ಅದರಿಂದಾಗಿ ಏನು ನನಗೇನು ಲಾಸ್ ಆಗಿಲ್ಲ. ಹೋಗಿದ್ದು ಪ್ರಾಫಿಟ್ ಆಯಿತು, ಬಂದಿದ್ದು ಪ್ರಾಫಿಟ್ ಆಯಿತು. ಟೋಟಲಾಗಿ ಈಗ ಮಾಡಿದ್ದು ಈಗ 21 ಕಿಲೋಮೀಟ್ರ್ ಹೋದಾಗ ಅಲ್ಲೊಂದು 230 ರೂಪಾಯಿ ಸಿಕ್ತು. ತಿರ್ಗಾ ಮೇಘನಾ ಫುಡ್ಸಿಂದ ಒಂದು 100 ರೂಪೀಸ್ ಕೊಟ್ಟ. ತಿರ್ಗಾ ಇನ್ನೊಂದು ಮಲ್ಟಿ ಆರ್ಡರ್ ಕೊಟ್ಟನಲ್ಲ, ಅದು ಒಂದು 100 ರೂಪೀಸ್ ಬಂತು. ಟೋಟಲಾಗಿ ಇದು ಫುಲ್ಲು ಈ ಪ್ರೊಸೆಸ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಒಂದು 400 ರೂಪೀಸ್ಗಿಂತ ಅಮೌಂಟ್ ಜಾಸ್ತಿನೇ ಬಂತು. ಒಂದು 2.5 ಅವರ್ಸ್ ಏನೋ ಟೈಮ್ ತೊಗೊಳ್ತು ಅಷ್ಟೇ. ಸೊ ಈ ವಿಡಿಯೋ ಅಂತೂ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.